ಮುಗಿಸಿದ ಮೇಲೆ ಪ್ರಧಾನಿ ಮೋದಿಯವರು ಸಿಕ್ಕಿಂನಲ್ಲಿದ್ದಾರೆ ಸದ್ಯಕ್ಕೆ. ಗ್ಯಾಂಗ್ಟಕ್ನಲ್ಲಿ ಮಕ್ಕಳ ಜೊತೆ ಫುಟ್ಬಾಲ್ ಆಡಿ ಸಂಭ್ರಮಿಸಿದ್ದಾರೆ. ಈ ಫೋಟೋಗಳನ್ನ ಖುದ್ದು ಪ್ರಧಾನಿ ಮೋದಿಯವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಗ್ಯಾಂಗ್ಟಕ್ನಲ್ಲಿ ಒಂದು ಸುಂದರವಾದ ಬೆಳಿಗ್ಗೆಯಲ್ಲಿ ನನ್ನ ಯುವ ಸ್ನೇಹಿತರ ಜೊತೆ ಫುಟ್ಬಾಲ್ ಆಡೋದಕ್ಕಿಂತ ಖುಷಿ ಬೇರೇನೂ ಇಲ್ಲ ಅಂತ ಬರೆದುಕೊಂಡಿದ್ದಾರೆ. 4,000 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನ ಅನಾವರಣ ಮಾಡಲಾಗುತ್ತೆ ಅಂತಾನು ಹೇಳ್ಕೊಂಡಿದ್ದಾರೆ. ಇನ್ನು ಮೋದಿಯವರು 2 ದಿನ ಸಿಕ್ಕಿಂ ಪ್ರವಾಸದಲ್ಲಿರೋದು. ರಾಜ್ಯದ 50ನೇ ಸಂಸ್ಥಾಪನಾ ದಿನಾಚರಣೆಯ ಸಮಾರೋಪ ಸಮಾರಂಭದಲ್ಲೂ ಕೂಡ ಭಾಗಿಯಾಗ್ತಾರೆ. ಅಲ್ಲಿ 4,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ಅನಾವರಣಗೊಳಿಸಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹಾಗೆ ಸಿಕ್ಕಿಂನಲ್ಲಿ ಫುಟ್ಬಾಲ್ ಬಹಳ ಜನಪ್ರಿಯ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಭಾರತದಲ್ಲಿ ಕ್ಲಬ್ ಫುಟ್ಬಾಲ್ಗೆ ಪ್ರಮುಖ ಕೇಂದ್ರವಾಗಿದೆ. ಗ್ರಾಮೀಣ ಮಟ್ಟದಲ್ಲೂ ಫುಟ್ಬಾಲ್ ಕ್ಲಬ್ಗಳು ಅಸ್ತಿತ್ವದಲ್ಲಿದೆ. ಸೊ ಯುವ ಸ್ನೇಹಿತರ ಜೊತೆ ಅಂತ ಹೇಳ್ಕೊಳ್ತಾ ಮಕ್ಕಳ ಜೊತೆ ಫುಟ್ಬಾಲ್ ಆಟ ಆಡಿದ್ದಾರೆ ಪ್ರಧಾನಿ ಮೋದಿಯವರು. ಗೋಲ್ ಹೊಡೆಯೋದೇನು, ಮಕ್ಕಳ ಜೊತೆ ಸಂಭ್ರಮಿಸೋದೇನು, ಗೋಲ್ ಹೊಡೆದಾದ್ಮೇಲೆ ಮಕ್ಕಳ ಕೈಗೆ ಹೈಫೈ ಮಾಡ್ತಾ ಖುಷಿಯಲ್ಲಿ ತೇಲಾಡಿದ್ದಾರೆ. ಫುಟ್ಬಾಲ್ ಆಡ್ತಾ ಮಕ್ಕಳ ಜೊತೆ ಮಕ್ಕಳಂತಾಡಿದ್ದಾರೆ ಪ್ರಧಾನಿ ಮೋದಿಯವರು. ಮೋದಿಯವರು ಫುಟ್ಬಾಲ್ ಆಡಿರೋ ವಿಡಿಯೋ ವೈರಲ್ ಆಗ್ತಾ ಇದ್ದು, ಮೋದಿಯವರ ಜೋಶ್ ನೋಡಿ, ಅದರಲ್ಲೂ 75 ವರ್ಷದಲ್ಲೂ ಮೋದಿಯವರ ಈ ಫಿಟ್ನೆಸ್, ಆ ಜೋಶ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಅಭಿಮಾನಿಗಳು, ಅವರ ಅನುಯಾಯಿಗಳು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.